ಫ್ರೆಂಡ್ಸ್, ನಾನು ನಿಮ್ಮ ಕಾವ್ಯ. ತುಂಬ ದಿನಗಳ ನಂತರ, ತುಂಬ ದಿನಗಳಲ್ಲ, ತಿಂಗಳೇ ಆಯಿತು ಅಂತ ಅನಿಸುತ್ತೆ. ತಿಂಗಳು, ಒಂದೆರಡು ತಿಂಗಳು ಆಗಿರ್ಬೋದು ನಾನು ವೀಡಿಯೋ ಹಾಕಿ. 2 ತಿಂಗಳು ಮೇಲೆ ಆಗಿದೆ ಅನಿಸುತ್ತೆ. 2 ತಿಂಗಳಾಯಿತು ಫ್ರೆಂಡ್ಸ್ ವೀಡಿಯೋ ಹಾಕಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತು ನೀವೆಲ್ಲರೂ ಬೇಜಾರು ಮಾಡ್ಕೊಂಡಿರ್ತೀರ ಅಂತ. ಏನು ಮಾಡೋಕ್ಕಾಗುತ್ತೆ, ಕೆಲವು ಸರಿ ಹೀಗಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕ್ಷಮಿಸಿ. ಇವತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ಕೂಡ ವಿಡಿಯೋ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ಹಾಗೆ ಈ ಚಾನಲಲ್ಲೂ ಕೂಡ ಹಾಕ್ತಾ ಇದ್ದೀನಿ, ನೋಡಿ. ಇನ್ಮೇಲೆ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇದು ಒಂದು ಹಳ್ಳಿ ರೀತಿಯ ಸ್ಟೋರಿ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಬೇಗ ಬೇಗ ವಿಡಿಯೋ ಶುರು ಮಾಡೋಣ. ಅಪ್ಪ, ಏನು ಬಿಸಿಲು, ನೀರು ತರ ಅಷ್ಟರಲ್ಲಿ ಸಾಕಾಗೋಯ್ತಪ್ಪ. ಅರೆ ಕಾವ್ಯ, ಅಯ್ಯೋ ನಿನ್ನ ಕುಡಿಲಿ ಬಿನ್ಗೆನ. ಏನ್ ಕಾವ್ಯ ನೀನು, ನೀರ್ ಖಾಲಿ ಆಗಿದೆ ಅಂತ ಹೇಳಿದಿದ್ರೆ ನಾನು ಹೋಗಿ ತಗೊಂಬರ್ತಾ ಇರ್ಲಿಲ್ವಾ? ನಾನು ಹೇಳಲಿಲ್ವಾ ಕೆಲಸ ಎಲ್ಲ ಮಾಡಬೇಡ, ತೂಕವಾಗಿರೋದೆಲ್ಲ ಎತ್ತಬೇಡ ಅಂತ? ಹೇಳಿದ್ರು ನೀನು ಮತ್ತೆ ಹಂಗೆ ಮಾಡ್ತೀಯಲ್ಲ. ಅದು ಹಂಗಲ್ಲ ರೀ ಪಾಪ, ನೀವು ನಿನ್ನೆ ರಾತ್ರಿ ಎಲ್ಲ ಕೆಲಸ ಮಾಡಿದ್ದೀರಾ. ಅದು ಅಲ್ಲದೆ ನೀವು ರಾತ್ರಿ ಬಂದಿದ್ದು 2 ಗಂಟೆಗೇನೋ. ಅಷ್ಟೊಂದು ಕೆಲಸ ಇತ್ತು ಅಂತ ಬೇರೆ ಹೇಳಿದ್ದೀರಾ. ಅಷ್ಟು ಕೆಲಸ ಮಾಡಿದ್ದೀರಾ, ಸ್ವಲ್ಪ ಆರಾಮಾಗಿರಲಿ ಅಂತ ನಾನೇ ನೀರು ತಗೊಂಡು ಬಂದೆ. ಕಾವ್ಯ, ಏನು ಮಾತಾಡ್ತಿದ್ಯಾ ನೀನು ಇಂಥ ಟೈಮಲ್ಲಿ? ಇಲ್ಲ, ಇದು ಸರಿಯಲ್ಲ. ತುಂಬ ಸುಸ್ತಾಗಿದೆ ಅಂತ ಅನಿಸ್ತಾ ಇದೆ. ಬಾ ಕುತ್ಕೋ, ಬಾ, ನಾನು ಹೋಗಿ ನೀರನ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಇನ್ನೂ ನಿಂತ ಇದೆಯಲ್ಲ, ಬಾ ಕಾವ್ಯ ಕುತ್ಕೋ. ಇರಿ, ಕುತ್ಕೊಳ್ತೀನಿ. ನೋಡು, ಇದೇ ಕೊನೆ, ಮತ್ತೆ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಬೇಡ. ಏನಾದರೂ ಬಿದ್ದಿದ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಕತೆ? ಅದು ಹಾಗಲ್ಲ ರೀ, ನಾನು ಹೇಳಿದ್ನಲ್ಲ ನೀವು ತುಂಬ ಸುಸ್ತಾಗಿರ್ತೀರಂತ ಹೀಗೆ ಮಾಡಿಬಿಟ್ಟೆ. ಆಯಿತು ಬಿಡಿ, ಇನ್ನೊಂದ್ಸರಿ ಮಾಡೋದಿಲ್ಲ. ಸರಿ ಆಯಿತು. ಕುಡಿಯೋದಕ್ಕೆ ನೀರು ಕೊಡ್ಲಾ? ಸುಸ್ತಾಗ್ತಿದ್ಯಾ? ಇಲ್ಲ, ನೀರೇನು ಬೇಡ ಬಿಡಿ. ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಕಾವ್ಯಕ್ಕ, ಅರೆ ಸರೋಜಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೆ. ಹಬ್ಬ ಜೋರು ಅನ್ನೋ. ಅಕ್ಕ, ವರ್ಷದ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ಮೊದಲು ನಿಮ್ಮನೆಗೆ ಹೇಳ್ಬೇರಣ ಅಂತ ಬಂದೆ. ನೀನಿನ್ನು ರೆಡಿನೇ ಆಗಿಲ್ವಲ್ಲ ಅಕ್ಕ? ಅಯ್ಯೋ ಎಲ್ಲೇ, ನಾನು ಇಂಥ ಸಮಯದಲ್ಲಿ ಹೇಳ್ಬಿರಕ್ಕಾಗತ್ತಾ? ಅಪ್ಪ, ಮೊದಲೇ ಸುಸ್ತು. ಒಂದು ಬಿನ್ಗೆ ನೀರು ತಗೊಬಂದೆ ನೋಡು, ತುಂಬ ಸುಸ್ತಾಗೋಯ್ತು. ನೋಡ್ಗಿರ್ಜಮ್ಮ, ನನಗೆ ಗೊತ್ತಿಲ್ದಂಗೆ ಹೋಗಿ ನೀರು ತಂದಿರೋದ? ಅಲ್ಲ ಕಾವ್ಯಕ್ಕ, ಯಾಕೆ ತರಕ್ಕೆ ಹೋದೆ? ಹೇಳಿದಿದ್ರೆ ನಾನೇ ಒಂದು ಬಿನ್ಗೆ ತಂದು ಕೊಡ್ತಿದ್ದೆ. ಇಂಥ ಸಮಯದಲ್ಲಿ ಹೋಗಿ ಕೆಲಸ ಮಾಡಿದ್ಯಲ್ಲ ನೀನು, ಬುದ್ಧಿ ಇಲ್ಲ ಬಿಡು ನಿನಗೆ. ಹಂಗಲ್ಲ ಕಣೆ, ಪಾಪ ಇವರು ರಾತ್ರಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಹೊಲದತ್ರ. ಅದಕ್ಕೆ ಸ್ವಲ್ಪ ಆರಾಮಾಗಿರ್ಲಿ ಅಂದ್ಬಿಟ್ಟು ನಾನೇ ತಗೊಬಂದೆ ಅಷ್ಟೇ. ಒಳ್ಳೆ ಸರಿ ಹೋಯ್ತು. ನಾನು ನೀನು ಬರ್ತೀನೋ, ನೀನು ಕರ್ಕೊಂಡು ಹೋಗೋಣ ಹೇಳ್ಬಿರೋದಕ್ಕೆ ಅಂತ ಅಂದ್ಕೊಂಡೆ. ನೀನು ರೆಡಿ ಆಗಿಲ್ಲ, ಸುಸ್ತು ಅಂತ ಬೇರೆ ಹೇಳ್ತಿದ್ಯಾ. ಹಾಗಾದ್ರೆ ಇನ್ನು ಪೂಜೆ ಗೀಜೆ ಏನು ಇಲ್ವಾ ಅಕ್ಕ? ಇಲ್ಲ ಕಣೆ, ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಆಯ್ತು ಬಿಡು, ಹಾಗೆ ಮಾಡು. ಅಗಳೇ ಸರೋಜಿ, ಅಗಳೇ ಸರೋಜಿ, ಏನು ನಿನ್ನ ಮಕ್ತಾಗ ಇಂಥ ಕಳೆ? ಏನೋ ಚೆನ್ನಾಗಿರೋ ಸೀರೆನ ಉಟ್ಕೊಬಿಟ್ಟಿದ್ಯಾ? ಪರವಾಗಿಲ್ಲ ಕಣೆ, ಕಾಸಿಲ್ಲ ಅಂತ ಅಂತೀಯ. ಒಳ್ಳೆ ಸೀರೆನ ಕೊಡಿಸ್ಕೊಂಡ್ಬಿಟ್ಟಿದ್ಯಾ ಗಂಡಂತವ? ಅಯ್ಯೋ ಇಲ್ಲ ಹೇಳಜ್ಜಿ, ಆಯಪ್ಪ ಎಲ್ಲಿ ಕೊಡಿಸ್ತಾನೆ? ನನ್ನ ತಾವಲೇ ಒಂಚೂರು ದುಡ್ಡು ಮಡಿಕೊಂಡಿದ್ದೆ. ಹಿಂಗೆ ಮನೆ ಹತ್ರ ಸೀರೆ ಮಾರೋನ್ ಬಂದಿದ್ದ ಮೊನ್ನೆ, ತಗೊಂಡು ಹೊಲ್ಸ್ಕೊಂಡೆ. ಹೆಂಗೈತೆ ಅಂತ ಕೇಳ್ತಿಯಲ್ಲ? ಸಕ್ಕತ್ತಾಗೈತೆ ಬಿಡು. ನಿನಗಂತೂ ಈ ಸೀರೆ ಚಂದ ಕಾಣಿಸ್ತಾ ಐತಿ. ಎಲ್ಲರೂ ಹಂಗೆ ಅಂದರು. ಈ ಗಂಡ ನೋಡಿದ್ನಾ? ಇನ್ನ ನೋಡಿಲ್ಲ, ಇನ್ನ ಸಿಕ್ಕಿಲ್ಲ ಅವ್ರು ನನಗೆ. ಅದೆಲ್ಲೋ ಹೋದ್ರಪ್ಪ ಬೆಳಗ್ಗೆರೆ. ನೋಡ್ಬೇಕು, ಕಳೆದೋಗ್ಬಿಡ್ತಾನೆ ಬಿಡಿ ಇವತ್ತು. ಹೇಳಜ್ಜಿ ನೀನು, ನಿಂದೊಳ್ಳೆ ಮುನಿ ಕಳೆದೋಗ್ಬಿಡ್ತಾನೆ. ನನ್ನ ಮಾತು ಕೇಳು. ಹೂವು ಒಂದು ಮಲ್ಲಿಗೆ ಹೂವು ಮುಟ್ಕೊಂಬಿಡು. ಹೆಂಗೆ ಕಾಣ್ತೀಯ ನೋಡು, ಗೊಂಬೆ ಕಣ್ಣ ಕಾಣ್ತೀಯಾ? ನಿಮ್ಮ ಅತ್ತೆ ತಗೊಂಡ ಸೀರೆನಾ? ಅಯ್ಯೋ ಇಲ್ಲ ಅಜ್ಜಿ, ಇದ್ದಿದ್ದೆ ನನ್ನ ಹತ್ರ 500 ರೂಪಾಯಿ ಈ ಸೀರೆ ಹೊಲ್ಸ್ಕೊಂಡು ಬ್ಲೌಸ್ ದುಡ್ಡು ಇನ್ನೂ ಕೊಟ್ಟೇ ಇಲ್ಲ. ಕೊಡ್ತೀನಿ ಮುಂದಿನ ವಾರ ಅಂತ ಹೇಳಿದ್ದೀನಿ. ಹಬ್ಬ ಅಲ್ವಾ, ಅದಕ್ಕೆ ಅವರು ಸುಮ್ಮನಾದರು. ನಮ್ಮ ಅತ್ತೆಗೆ ಎಲ್ಲಿ ತಗೊಳ್ಳಿ ನಾನು? ಓಲಿ ಬಿಡತ್ತ. ಈ ಸೀರೆಯಲ್ಲಿ ನಿಮ್ಮ ಅತ್ತೆ ನೋಡಿದ್ರೆ ಅದಕ್ಕೆ ಅರ್ಧ ಬಾಯಿ ಬಿಡ್ಕೊತಾಳತ್ತ. ಕಾವ್ಯ, ಯಾಕವ ಹಬ್ಬಕ್ಕೆ ಏನು ಮಾಡಲ್ವಾ? ಇಲ್ಲ ಅಜ್ಜಿ, ಮಾಡ್ತೀನಿ. ಸಂಜೆ ಒಂಚೂರು ಪೂಜೆ ಮಾಡ್ಕೊಳ್ಳೋಣ ಅಂತ. ಎಳ್ಬಿರಕ್ಕೇನು ಹೋಗಲ್ಲ. ಬೇಡ ಬಿಡು, ತುಂಬದ ಬಸ್ರಿ. ಎಳ್ಬಿರಕ್ಕೇನು ಹೋಗೋದೇನು ಬೇಡ. ದೃಷ್ಟಿಗಿಷ್ಟಿ ಆದದು ಬೇಡ. ಯಾಕೆ ಸಂಜೆ ಟೈಮು? ಇಲ್ಲ ಮನೇಲಿ ಪೂಜೆ ಮಾಡ್ಕ. ಹೊಲ್ತವೇನೋ ಮಸ್ತ್ ಕಬ್ಬಿಟ್ಟಿರ್ಬೇಕು. ಏನಪ್ಪ ರಾಮು? ಹೂನಜ್ಜಿ, ಕಬ್ಬೇನೋ ಮಸ್ತಾಗಿದೆ. ಎಲ್ಲ ದೇವ್ರಿಗೆ ಪೂಜೆಗೆ ಇಡ್ರಿ. ಹಬ್ಬದ ಅಡುಗೆ ಏನು ಮಾಡ್ಬೇಡ ಕಣವ, ನಿನ್ನ ಕೈಲಿ ಆಗಲ್ಲ. ನಾನು ತಂದು ಕೊಡ್ತೀನಿ.
ಯಾಕೆ ಹೇಳಕ್ಕ, ನಮ್ಮನೆಲ್ಲ ಮಾಡಿದ್ದೀನಲ್ಲ, ತಂದ್ಕೊಡ್ತೀನಿ ತಗ. ಗೆಣಸು, ಕಡಲೆಕಾಯಿ, ಆಮೇಲೆ ಒಬ್ಬಟ್ಟು, ಪೊಂಗಲ್ ಎಲ್ಲ ಮಾಡಿದ್ದೀನಿ. ನಿಮ್ಮಿಬ್ರಿಗೆ ತಂದ್ಕೊಡಕ್ಕೆ ನನಗೇನು ಭಾರನ? ತಂದ್ಕೊಡ್ತೀನಿ ಬಿಡು ಆಮೇಲೆ. ಓ, ನೀನೇ ಮಾಡಿದ್ಯಾ? ಆಗ ನೀನೇ ತಂದ್ಕೊಟ್ಬಿಡು. ನನಗೊಂಚೂರು ಹಂಗೆ ತಗೊಬಂದ್ಬಿಡು. ನಾನು ಮಾಡೋಣ ಅನ್ಕೊಂಡಿದ್ದೆ ಈಗ. ಈಗ ನೀನೇ ಮಾಡಿದ್ಯಾ, ತಂದ್ಕೊಡ್ತೀನಿ ಅಂದಮೇಲೆ ಇನ್ನೇನು, ತಂದ್ಕೊಟ್ಬಿಡು. ಆಯ್ತು ಬಿಡಜ್ಜಿ, ನಿಂಗೂ ಸೇರೆ ತಂದ್ಕೊಡ್ತೀನಿ. ಆಮೇಲೆ ನಿಮ್ಮ ಅತ್ತೆ ಏನು ಅನ್ನಲ್ವಿನಿ? ಅಯ್ಯ ಬಿಡಜ್ಜಿ, ಮಾಡಿರೋದು ನಾನು, ಮಾಡಕ್ಕೆ ಸಾಮಾನು ತಂದಿರೋದು ನಾನು. ನಾನು ಯಾರಿಗಾನ ಕೊಡ್ತೀನಿ. ಇಷ್ಟ ಇರುತ್ತೆ ಇಲ್ಲಿ, ಕಷ್ಟ ಅರೆ ಬಿಡ್ಲಿ, ನನ್ನನ್ನು ಯಾರು ಕೇಳೋರು? ಏನೋ ಮಾಡವ. ಆಯ್ತು ತಗ, ನೀನು ಹೇಳ್ತೀನಿ. ಹ್ಞೂ ತಗತೀನಿ. ಅರೆ, ಅಮ್ಮನ ಫೋನು. ಹಲೋ ಅಮ್ಮ, ಹೇಳಿ ಅಮ್ಮ. ಕಾವ್ಯ, ಏನು ಮಾಡ್ತಿದ್ಯಾ ಮಗಳೇ? ಚೆನ್ನಾಗಿದ್ಯಾ? ಹ್ಞೂನಮ್ಮ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಕಾವ್ಯ, ನಾನು ಅಪ್ಪ ಎಲ್ಲರೂ ಚೆನ್ನಾಗಿದ್ದೀವಿ. ರಮ್ಯಾ ಅಮ್ಮ? ರಮ್ಯಾ, ಹ್ಞೂನಮ್ಮ, ಅವಳು ಚೆನ್ನಾಗಿದ್ದಾಳೆ. ಅವಳು ಅದೇ ಅತ್ತೆ ಅಲ್ಲ, ಅವ್ರ ಯಜಮಾನ್ರ ಜೊತೆ ಯಾವುದೋ ಊರಿಗೆ ಹೋಗಿದ್ದಾಳೆ, ಅವ್ರ ರಿಲೇಷನ್ ಮನೆಗೆ. ಹಾಂ, ಹೌದಾ? ಹಬ್ಬಕ್ಕೆ ಅಲ್ಲಿಗೆ ಬರ್ತಾಳೇನೋ ಅಂದ್ಕೊಂಡೆ. ಇಲ್ಲ ಕಣಮ್ಮ, ಇಲ್ಲ, ಇಲ್ಲಿಗೇನು ಬರಲ್ಲ. ಅವರು ಅಲ್ಲೇ ಹಬ್ಬ ಮಾಡ್ಕೋತಾರಂತೆ. ಫೋನ್ ಮಾಡ್ತಿರ್ತಾಳೆ. ನೋಡಮ್ಮ, ನನಗೊಂದು ಫೋನು ಮಾಡಿಲ್ಲ ಅವಳು. ಅವಳ ಬಗ್ಗೆ ನಿಂಗೆ ಗೊತ್ತಲ್ಲ, ಮಂಡು ಹುಡುಗಿ ಅವಳು. ಎಲ್ಲಿ ಮಾಡ್ತಾಳೆ ಹೇಳು? ನನಗೆ ಫೋನ್ ಮಾಡೋದಿಲ್ಲ, ನಾನೇ ಮಾಡ್ತಿರ್ತೀನಿ. ಸರಿನಮ್ಮ, ಹಬ್ಬ ಜೋರಾ? ಸುಮಾರಾಗಿ ಕಣಮ್ಮ, ಮಾಮೂಲಿ ಪೂಜೆ. ಈಗ ನಾನು ಏನು ಮಾಡಿದ ವಿಷಯ ಅಂತ ಅಂದರೆ, ಹೇಗೋ ನಿನಗೆ 9 ತಿಂಗ್ಳಿಗೆ ಬಿದ್ದಿದೆ, ಕರ್ಕೊಂಬರೋಣ ಅಂತ. ಸೀಮಂತನ ಅಲ್ಲೇ ಮುಗಿಸ್ಕೊಂಡು ತವ್ರ ಮನೆಗೆ ಕರ್ಕೊಂಬಂದ್ಬಿಡೋಣ ಅಂತ ನಿಮ್ಮಪ್ಪನೂ ನಾನು ನಿನ್ನೆ ಮಾತಾಡ್ತಾ ಇದ್ವಿ. ಇನ್ನೂ ಒಂದ್ಸತಿ ಕೇಳೋಣ, ನಿಮ್ಮ ಯಜಮಾನ್ರಿಗೆ ಹೇಳ್ತೀಯಾ ಅಳಿಯಂದ್ರಿಗೆ ಅಂತ ಮಾಡ್ದಮ್ಮ. ಅಮ್ಮ, ಅದು ನನಗೆ ಅಲ್ಲಿಗೆ ಬರೋದಕ್ಕೆ ಯಾಕೋ ಮನಸ್ಸಿಲ್ಲಮ್ಮ. ಮನಸ್ಸಿಲ್ಲ? ಅಲ್ಲಮ್ಮ, ಮೊದಲನೇ ಬಾಣಿತನ ತವ್ರ ಮನೆಯಲ್ಲೇ ಆಗಬೇಕಲ್ವಾ ಮಗಳೇ? ಹೌದಮ್ಮ, ಆದರೆ ನಾನು ಬಂದುಬಿಟ್ರೆ ಇವರು ಒಬ್ಬರೇ ಆಗ್ಬಿಡ್ತಾರಲ್ಲಮ್ಮ. ನನ್ನನ್ನು ಇವ್ರು ಚೆನ್ನಾಗೇ ನೋಡ್ಕೋತಾರೆ ಇಲ್ಲಿ. ಹಾಗಲ್ಲ ಮಗಳೇ, ಅವ್ರು ನಿನ್ನನ್ನು ಚೆನ್ನಾಗೇ ನೋಡ್ಕೋತಾರೆ, ಇಲ್ಲ ಅಂತಲ್ಲ. ಆದರೆ ಅವ್ರು ಬಾಡಿತನ ಮಾಡೋಕ್ಕಾಗುತ್ತಾ ಹೇಳು? ಪಾಪ ಅಳಿಯಂದ್ರು ಮನೆ ಕಡೆನೂ ನೋಡಿಕೊಂಡು, ಹೊಲದ ಕಡೆನೂ ನೋಡಿಕೊಂಡು, 2 ಕಡೆ ನೋಡ್ಕೊಂಡು ಇರೋಕ್ಕಾಗಲ್ಲ ಮಗಳೇ. ಒಂದು 5 ತಿಂಗಳಾದರೂ ಮಾಡಿಸ್ಕೊಂಡು ಹೋಗಮ್ಮ. ಬಾಣಿತನ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಮುಂದೆ 100 ಕಾಯಿಲೆಗಳು ಬರ್ತವೆ. ನೀನು ಚೆನ್ನಾಗಿದ್ರೆ ಅಲ್ವೇನಮ್ಮ ನಾಳೆ ನಿಮ್ಮ ಮಕ್ಕಳು ನೋಡ್ಕೊಳಕ್ಕಾಗೋದು? ಅದು ಕೇಳ್ತೀನಮ್ಮ ಇವರನ್ನು, ನೋಡೋಣ. ಸರಿ ಮಗಳೇ, ಕೇಳ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳು ಅಳಿಯಂದ್ರು ಏನು ಹೇಳಿದ್ರು ಅಂತ. ಸರಿನಮ್ಮ, ಹೇಳ್ತೀನಿ. ಏನು ಕಾವ್ಯ ಅದು? ಏನೋ ಕೇಳ್ಬಿಟ್ಟು ಹೇಳ್ತೀನಿ ಅಂತಿದ್ಯಾ? ಅದೇನಿಲ್ಲ ರೀ, ಅಮ್ಮ ಅದೇ 9 ತಿಂಗ್ಳಿಗೆ ಬಿತ್ತಲ್ಲ, ಕರ್ಕೊಂಡು ಹೋಗೋಣ ಸೀಮಂತ ಮಾಡಿಕೊಂಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ಅಂತ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ ಕಣ್ಕಾವ್ಯ, ಮೊದಲನೇ